ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೆ ಗುಡ್ ಮಾರ್ನಿಂಗ್. ಇವಾಗ ನಾನು ENK ಲೆಸನ್ಸಲ್ಲಿ ENK ಲೆವೆಲ್ 1 ಕಾರ್ಡ್ ನಂಬರ್ 3 LS ಕಾರ್ಡ್ ನಂಬರ್ 3 ಅದ್ರೇನದು ರೈಮ್. ಮೈ ಬಾಡಿ ಒಂದು ಥೀಮ್ನ ಒಂದು ರೈಮ್. ದಿಸ್ ಈಸ್ ದ ವೇ ಐ ಕ್ಲ್ಯಾಪ್ ಮೈ ಹ್ಯಾಂಡ್ಸ್. ಅದು ಸೊ ಇದನ್ನು ನಾವು ಹೆಂಗೆ ಟೀಚ್ ಮಾಡಬೇಕು ಅಂತ ರೈಮ್ ಗೊತ್ತಾಯ್ತಲ್ಲ. ಸೊ ಅದೇ ಥರ್ಡ್ ಕಾರ್ಡ್ ಇನ್ನೊಂದು ಕಾರ್ಡಲ್ಲಿ ಕಾರ್ಡ್ ನಂಬರ್ 3 ಲರ್ನಿಂಗ್ ಆಬ್ಜೆಕ್ಟಿವ್. ಇಲ್ಲಿ ಮಗು ಏನೇನೆಲ್ಲ ಕಲಿಯುತ್ತೆ, ರೈಮ್ನ ರಿಸೈಟ್ ಮಾಡುತ್ತೆ, ಕರೆಕ್ಟ್ ಪ್ರೊನೌನ್ಸಿಯೇಷನು ಮತ್ತು ಆ್ಯಕ್ಷನ್ಸಿಂದ ಮಾಡೋದನ್ನು ಕಲಿಯುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್, ಫಸ್ಟ್ ಸ್ಟೆಪ್ಪು ರಿಸೈಟ್ ದ ಹೋಲ್ ರೈಮ್ ಇನ್ ಇಂಗ್ಲೀಷ್ ವಿತ್ ಆ್ಯಕ್ಷನ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ರೈಮ್ನ ಪೂರ್ತಿ ಹೇಳಬೇಕು. ಸ್ಟೆಪ್ ಟು ಟೆಲ್ ಎಕ್ಸ್ಪ್ಲೈನ್ ದ ರೈಮ್ ಇನ್ ದ ಮದರ್ ಟಂಗ್ ಫೋಕಸಿಂಗ್ ಆನ್ ದ ಕೀವರ್ಡ್ಸ್. ಎರಡನೇ ಸ್ಟೆಪ್ಪಲ್ಲಿ ರೈಮ್ನ ಮದರ್ ಟಂಗ್ ಕನ್ನಡದಲ್ಲಿ ಅರ್ಥ ಹೇಳಬೇಕು. ಅದ್ಮೇಲೆ ದೊಡ್ಡ ಪದಗಳ ಅರ್ಥಗಳನ್ನು ಒತ್ತಿ ಹೇಳಬೇಕು, ರಿಪೀಟ್ ಮಾಡಬೇಕು. ಸ್ಟೆಪ್ 3 ಅದನ್ನೇ ಕೀವರ್ಡ್ಸ್ ಅನ್ನೋದು, ಮುಖ್ಯವಾದ ಕಷ್ಟವಾದಂಥ ಪದಗಳ ಅರ್ಥ ಆಗದೆ ಇರ್ತಾರೆ, ಅನ್ಫೆಮಿಲಿಯರ್ ವರ್ಡ್ಸ್, ಅದು ಹೊಸದಾಗಿ ಬಂದಿರತಕ್ಕಂಥ ವರ್ಡ್ಸ್, ಅಂದರೆ ಇಂಪಾರ್ಟೆಂಟ್ ವರ್ಡ್ಸ್. ಕೀವರ್ಡ್ಸ್ ಅಂದರೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? ಈ ಕ್ಲ್ಯಾಪ್ ವಿತ್ ಮೈ ಹ್ಯಾಂಡ್ಸ್, ಕ್ಲ್ಯಾಪ್ ಅನ್ನೋದು ಅದೊಂದು ವರ್ಡು, ಹ್ಯಾಂಡ್ಸ್ ಹಂಗೆ. ಆಮೇಲೆ ಸ್ಟೆಪ್ 3 ಡಿಸೈಡ್ ದ ಹೋಲ್ ಆನ್ ಲೈನ್ ಬೈ ಲೈನ್ ವಿತ್ ಆ್ಯಕ್ಷನ್. ಪ್ರತಿ ಲೈನಲ್ಲಿ ರೈಮ್ನ ಪ್ರತಿ ಲೈನು ಆ್ಯಕ್ಷನ್ ಮಾಡಿಕೊಂಡು ಹೇಳ್ತಾ ಆ್ಯಂಡ್ ಗೆಟ್ ದ ಸ್ಟೂಡೆಂಟ್ ಟು ರಿಪೀಟ್ ಆ್ಯಂಡ್ ಫಾಲೋ ದ ಆ್ಯಕ್ಷನ್ಸ್. ನೀವು ಹೇಳ್ಕೊಡ್ಬೇಕು, ಮಕ್ಳು ಹೇಳಬೇಕು, ಮಕ್ಳಿಗೆ ಹೇಳ್ಕೊಡ್ಬೇಕು, ಆ್ಯಕ್ಷನ್ಸ್ ಮಾಡ್ಕೊಂಡು ರಿಪೀಟ್ ಮಾಡಬೇಕು. ಇದನ್ನು ರಿಪೀಟ್ ಆ್ಯಸ್ ಮೆನಿ ಟೈಮ್ಸ್ ಆಸ್ ನೆಸಸರಿ, ಎಷ್ಟು ತುಂಬ ಸಲ ಹೇಳಬೇಕಿದು, ಟಿಲ್ ಸ್ಟೂಡೆಂಟ್ಸ್ ಕ್ಯಾನ್ ಸಿ ದ ರೈಮ್. ಮಕ್ಕಳು ಆ ರೈಮ್ ಕಲಿಯೋ ತನಕನೂ ಈ ಸ್ಟೆಪ್ 3ನ ಮಾಡಬೇಕು. ಆ್ಯಕ್ಷನ್ ಮಾಡಿಕೊಂಡು ಪ್ರತಿಯೊಂದು ಲೈನು ಹೇಳ್ಕೊಡ್ಬೇಕು. ಸ್ಟೆಪ್ 4 ಆಮೇಲೆ ಮಕ್ಕಳೆಲ್ಲ ಮಕ್ಕಳು ಕಲ್ತ ಮೇಲೇ ಸ್ಟೆಪ್ 4 ಸ್ಟೆಪ್ 5 ಮಾಡೋಕ್ಕಾಗೋದು. ಸ್ಟೆಪ್ 4ಅಲ್ಲಿ ಏನಾಗುತ್ತೆ, ರಿಸೈಟ್ ಹಾಫ್ ಆಫ್ ದ ಫಸ್ಟ್ ಲೈನ್ ಆಫ್ ದ ರೈಮ್. ಮಕ್ಕಳು ಹೇಳಬೇಕು, ನಾನು ಲೈನ್ನ ಅರ್ಧ ಭಾಗ ಹೇಳ್ತೀನಿ, ನೀವು ಅದು ಮುಂದಕ್ಕೆ ಹೇಳಬೇಕು, ಆ ಲೈನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಬೇಕು. ಸೊ ಡೂ ದ ಸೇಮ್ ಫಾರ್ ದ ರೆಸ್ಟ್ ಆಫ್ ದ ರೈಮ್. ಆ ರೈಮ್ ಪೂರ್ತಿ ಅಂಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಟೀಚರ್ ಏನು ಹೇಳಿ ಸೇಸ್ ದಿಸ್ ಈಸ್ ದ ವರ್ಡ್ ಐ ಕ್ಲ್ಯಾಪ್ ಮೈ ಹ್ಯಾಂಡ್. ಟೀಚರು ದಿಸ್ ಈಸ್ ದ ವೇ ಐ ಕ್ಲ್ಯಾಪ್ ಮೈ ಹ್ಯಾಂಡ್ಸ್ ಅಂತ ಹೇಳಿದಾಗ ಮಕ್ಕಳು ಏನು ಹೇಳಬೇಕು, ಕ್ಲ್ಯಾಪ್ ಮೈ ಹ್ಯಾಂಡ್ಸ್ ಕ್ಲ್ಯಾಪ್ ಆ್ಯಕ್ಷನ್ ಮಾಡಿಕೊಂಡು. ಟೀಚರ್ ಆ ಲೈನ್ ಹೇಳಿದಾಗ ಮಕ್ಕಳು ಈ ಲೈನ್, ಹಾಗೆ ಇನ್ನೊಂದು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಫುಲ್ ರೈಮ್ಗೆ ಹೋಗಬೇಕು. ಸ್ಟೆಪ್ 5ನಲ್ಲೂ ಅಷ್ಟೇ, ಮಗು ಈಗ ಟೀಚರ್ ಮೊದಲನೇ ಲೈನ್ ಹೇಳಿದ್ರೆ ಮಗು ಎರಡನೇ ಲೈನ್, ಮೂರನೇ ಲೈನ್ ಹೇಳಿದ್ರೆ ಮಗು ನಾಲ್ಕನೇ ಲೈನ್, ಹಾಗೆ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಕೊನೆಯಲ್ಲಿ ಏನು ಮಾಡಬೇಕು, ಸ್ಟೆಪ್ 6 ಶೋ ದ ಆ್ಯಕ್ಷನ್ಸ್. ನೀವು ಆ್ಯಕ್ಷನ್ ಮಾಡಬೇಕಷ್ಟೇ, ರೈಮ್ನ ಆ್ಯಕ್ಷನ್ಸ್ ಮಾಡಬೇಕು. ಮಕ್ಕಳು ಏನು ಮಾಡಬೇಕು, ಆ್ಯಕ್ಷನ್ಗೆ ತಕ್ಕಂತೆ ರೈಮ್ನ ಹೇಳಬೇಕು. ಶೋ ದ ಆ್ಯಕ್ಷನ್ಸ್ ಆ್ಯಂಡ್ ಲೆಟ್ ದ ಸ್ಟೂಡೆಂಟ್ಸ್ ಸೇ ದ ಲೈನ್ಸ್ ಟು ಮ್ಯಾಚ್ ದ ಆ್ಯಕ್ಷನ್. ನೀವು ಆ್ಯಕ್ಷನ್ ಮಾತ್ರ ಮಾಡ್ಕೊಂಡು ಹೇಳ್ಕೊಟ್ಟಿರ್ತೀರಲ್ವಾ, ಆ ಲೈನ್ಗೆ ಈ ಆ್ಯಕ್ಷನ್ ಅಂತ ಆ್ಯಕ್ಷನ್ ನೀವು ಮಾಡಿದಾಗ ಮಗು ಆ ರೈಮ್ ಲೈನ್ನ ಹೇಳಬೇಕು. ಇದನ್ನು 3-4 ಸರಿ ಮಾಡಿಸ್ಬೇಕು, ಇಷ್ಟೇ. ಆದರೆ ಒಂದು ನೋಟ್ ಇದೆ, ಡು ನಾಟ್ ಸಿಂಗ್ ಓನ್ಲಿ ರಿಸೈಡ್. ಹಾಡು ಹೇಳೋ ಥರ ರಾಗವಾಗಿ ಹೇಳಬಾರ್ದು. ಇಂಗ್ಲೀಷು ರೈಮ್ನ ಪದ್ಯ ಹೇಳಬೇಕು. ಮೊದಲನೇ ವಾರದಲ್ಲಿ 25 ನಿಮಿಷ ಸ್ಟೆಪ್ 1, 2, 3. ಎರಡನೇ ವಾರದಲ್ಲಿ 25 ನಿಮಿಷ 1 ಮತ್ತು 3ನೇ ಸ್ಟೆಪ್ಸು. ಮೂರನೇ ವಾರದಲ್ಲಿ 25 ನಿಮಿಷ ಸ್ಟೆಪ್ಸ್ 3, 4, 5. ಸ್ಟೆಪ್ಸ್ 4ನೇ ವಾರದಲ್ಲಿ 25 ನಿಮಿಷ ಸ್ಟೆಪ್ಸ್ 3, 1, 6. ನೋಡಿ, ಈ ಫುಲ್ ರೈಮ್ನ ತಿಂಗಳೆಲ್ಲ ಹೇಳ್ಕೊಡ್ಬೇಕು. ತಿಂಗಳೆಲ್ಲ ಒಂದೇ ರೈಮು ಅಲ್ವಾ, ಒಂದು ಪಾಠ ಒಂದೇ ಥೀಮು ಒಂದು ತಿಂಗಳಿಗೆ, ಅದರಲ್ಲಿ ಎಲ್ಲ ಬರೋ ಸೆಗ್ಮೆಂಟ್ಸು. ಈ ರೈಮು ಒಂದು ತಿಂಗಳೆಲ್ಲ 4 ವಾರಗಳು ಆರಾಮಾಗಿ ಹೇಳ್ಕೊಬೋದು. ಮಕ್ಕಳು ಚೆನ್ನಾಗಿ ಕಲಿತಾರೆ. ಈ ಸ್ಟೆಪ್ 3ನ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ತುಂಬ ಚೆನ್ನಾಗಿ ಅಂದರೆ ತುಂಬ ರಿಪೀಟ್ ಮಾಡಿಸ್ಬೇಕು. ಆದಷ್ಟು ರಿಪೀಟ್ ಮಾಡಿಸಿದಾಗ ಮಕ್ಕಳು ರೈಮ್ ಹೇಳ್ತಾರೆ. ಅರ್ಥನೂ ಕಲ್ತಿರಬೇಕು, ರೈಮು ಹೇಳಬೇಕು ಆ್ಯಕ್ಷನ್ ಮಾಡಿಕೊಂಡು. ಸೊ ಇದು ಮೊದಲನೇ ಥೀಮ್ನ, ಮೊದಲನೇ ಲೆವೆಲ್ 1 ಮೊದಲನೇ ಥೀಮ್ನ ರೈಮ್.
ಎಕ್ಸ್ಪ್ಲನೇಷನ್ ಹೇಗೆ ಮಾಡೋದು ಅಂತ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಹೇಳಿದ್ನಲ್ಲ, ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ವಿಡಿಯೋಸ್ ಅಂತ ಬರುತ್ತೆ. ವಿಡಿಯೋಸ್ ಕ್ಲಿಕ್ ಮಾಡಿದಾಗ ಮೇಲೆ ಪ್ಲೇಲಿಸ್ಟ್ ಅಂತ ಕಾಣಿಸುತ್ತೆ. ಪ್ಲೇಲಿಸ್ಟು ಇನ್ನೂ ಶಾರ್ಟ್ಸ್ ಅಂತೆಲ್ಲ ಇರುತ್ತೆ. ಪ್ಲೇಲಿಸ್ಟ್ಗಳನ್ನ ಕ್ಲಿಕ್ ಮಾಡಿದಾಗ ನೀವು ಯಾವ ಕ್ಲಾಸ್ದು ಅಂತ ಗ್ರೂಪ್ ಮಾಡಿ ಹಾಕಿದೆ, ಆ ಗ್ರೂಪ್ ಕ್ಲಿಕ್ ಮಾಡಿದಾಗ ಆ ಕ್ಲಾಸ್ ಕ್ಲಿಕ್ ಮಾಡಿದಾಗ ಆ ಕ್ಲಾಸ್ ಲೆಸನ್ಸ್ ಎಲ್ಲ ಬರುತ್ತೆ, ಇಂಗ್ಲೀಷ್ ಲೆಸನ್ಸು. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡ್ಕೊಬೋದು. ಸೊ ಇದನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟೀಚರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದನ್ನು ಕಮೆಂಟ್ಸು ಹಾಕಿ, ಏನು ಇಷ್ಟ ಆಗಿದೆ ನಿಮಗೆ, ಏನೋ ಯಾವ್ದು ಕಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ಸಲ್ಲೂ ತಿಳಿಸಿ. ಓಕೆ, ಲೈಕ್ ಮಾಡಿ. ಥ್ಯಾಂಕ್ ಯು.